ನಮ್ಮ ಭಾರತೀಯ ಸೇನೆಯಲ್ಲಿ ಇದೇ ಮೊದಲನೇ ಬಾರಿಗೆ ಇಷ್ಟು ಡೇರ್ ಆಗಿರುವಂಥ ಒಂದು ಡಿಸಿಷನ್ ಅನ್ನು ತಗೊಳ್ತಾ ಇರೋದು. ಇದರಿಂದ ಮುಂದಿನ ದಿನಗಳಲ್ಲಿ ಟೆರರಿಸಮ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಪಾಕಿಸ್ತಾನ್ಗೆ ಒಂದು ಡೆಡ್ಲಿ ವಾರ್ನಿಂಗ್ ಅಂತ ಕರಿಬೋದು. ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ, ಚೀನಾ ಮತ್ತು ನಮ್ಮ ಭಾರತಕ್ಕೆ ಅಷ್ಟು ಸುಲಭವಾಗಿ ಯುದ್ಧ ಆಗೋದಿಲ್ಲ. ಏನಕ್ಕೆ ಇಬ್ಬರ ನಡುವೆ ಒಂದು ಒಪ್ಪಂದ ಇದೆ. ಏನಪ್ಪಾ ಅಂದರೆ, ನಮ್ಮ ಸೈನಿಕರ ಪ್ರಾಣವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಯಾರು ಕೂಡ ವೆಪನ್ಸ್ ಅನ್ನ ಯೂಸ್ ಮಾಡೋಂಗಿಲ್ಲ. ಇನ್ ಕೇಸ್ ಏನೇ ಗಡಿಯಲ್ಲಿ ಗಲಾಟೆ ಬಂದರೂ ಕೂಡ ಒಂದು ಹೊಡೆದಾಡ್ಬೋದು, ಅಥವಾ ಅವರು ದೊಣ್ಣೆಯಲ್ಲಿ ಹೊಡಿತಾರೆ, ಅಥವಾ ನಾವು ದೊಣ್ಣೆ ಅಥವಾ ಕೋಲು ಅಥವಾ ಕಂಬಿ ಏನರಲ್ಲಾದ್ರೂ ಹೊಡಿಬೋದು, ಅಥವಾ ಕೆಲವೊಂದು ಟೈಮ್ ಏನಾಗಿತ್ತು ಅಂದರೆ ಮುಳ್ಕಂಬಿ ಸುತ್ಕೊಂಡೆಲ್ಲ ಹೊಡೆದಿದ್ದಾರೆ. ಬಟ್ ಎಲ್ಲೂ ಕೂಡ ವೆಪನ್ಸ್ ಅನ್ನ ಯೂಸ್ ಮಾಡೋಂಗಿಲ್ಲ. ಗನ್ ಆಗಿರ್ಬೋದು ಅಥವಾ ಮಿಸೈಲ್ ಲಾಂಚರ್ಸ್ ಆಗಿರ್ಬೋದು, ಏನೂ ಕೂಡ ಯೂಸ್ ಮಾಡೋಂಗಿಲ್ಲ. ಜಸ್ಟ್ ನಾವು ಅವ್ರು ಹೊಡೆಯಕ್ಕೆ ಬಂದರೆ ನಾವು ಅವ್ರನ್ನ ಹೊಡೆದು ಓಡಿಸ್ಬೇಕು. ಸೊ ಇದನ್ನ ಏನಾದರೂ ಬ್ರೇಕ್ ಮಾಡಿದ್ರು ಅಂದರೆ, ಬೈ ಮಿಸ್ ಆಗಿ ನಮ್ಮ ಇಂಡಿಯನ್ ಆರ್ಮಿ ವೆಪನ್ಸ್ ಅನ್ನ ಯೂಸ್ ಮಾಡಿದ್ರು ಕೂಡ ಅವರು ವಾರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅವ್ರೇನಾದರೂ ಬೈ ಮಿಸ್ ಆಗಿ ವೆಪನ್ಸ್ ಅನ್ನ ಅಂದರೆ ಗನ್ ಆಗಿರ್ಬೋದು, ಏನೇ ವೆಪನ್ಸ್ ಅನ್ನ ಯೂಸ್ ಮಾಡಿದ್ರು ಕೂಡ ವಾರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅಂಥ ಕಠಿಣವಾದ ಕಾನೂನನ್ನು ಇಷ್ಟು ದಿನ ಪಾಕಿಸ್ತಾನ ಅವ್ರ ಜೊತೆ ಕೂಡ ಈ ಥರ ಹಲವಾರು ಒಪ್ಪಂದಗಳಿದೆ. ಬಟ್ ಪಾಕಿಸ್ತಾನ ಅವ್ರು ಗೊತ್ತಲ್ವಾ, ಮೂರು ಬಿಟ್ಟವರು. ಸೊ ಅವ್ರು ಫಾಲೋ ಮಾಡೋದಿಲ್ಲ. ಈಗ ಒಂದು ಡೆಡ್ಲಿ ಒಂದು ಆ್ಯಕ್ಟ್ ಆಫ್ ವಾರ್ ಅನ್ನು ತರಕ್ಕೆ ಹೋಗ್ತಿದ್ದಾರೆ. ಅದೇನಪ್ಪ ಅಂದರೆ ನೋಡಿ, ನಾವು ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು ಕೂಡ, ಎಷ್ಟೇ ಅಡ್ವಾನ್ಸ್ಡ್ ಇಂಟೆಲಿಜೆನ್ಸ್ ಇದ್ರೂ ಕೂಡ ಪಾಕಿಸ್ತಾನ್ ಪದೇ 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 ಟೆರರಿಸಮ್ ಅನ್ನ ಮಾಡ್ಕೊ ಬರ್ತಿದೆ. ಸೊ ಅದಕ್ಕೆ ಇನ್ಮುಂದೆ ಎರಡು ಮೇಜರ್ ಆಗಿ, ಇವಾಗ ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರ್ ಆದಾಗಲೂ ಕೂಡ ಆಲ್ಮೋಸ್ಟ್ ನಾವು 10ರಿಂದ 14 ದಿನದವರೆಗೂ ಕೂಡ ಗ್ಯಾಪ್ ಅನ್ನ ಕೊಟ್ವಿ. ಸೊ ಹಿಂಗೇನಾದ್ರೂ ಗ್ಯಾಪ್ ಕೊಟ್ರೆ, ನೀವು ಲಾಸ್ಟ್ ಟೈಮ್ ಅಬ್ಸರ್ವ್ ಮಾಡಿದ್ರೆ ಪಾಕಿಸ್ತಾನ್ ಇದು ಟರ್ಕಿಯಿಂದ ಕೆಲವೊಂದು ಡ್ರೋನ್ಗಳನ್ನ ತರಿಸ್ಕೊಳ್ತು, ಅಥವಾ ಒಳಗೊಳಗೆ ಬೇರೆ ದೇಶಗಳ ಜೊತೆ ಮಾತಾಡುತ್ತೆ, ಅಥವಾ ಬೇರೆ ದೇಶಗಳಿಂದ ಭಾರತದ ಮೇಲೆ ಒತ್ತಡ ಹಾಕುವಂತ ಚಾನ್ಸ್ ಇರುತ್ತೆ. ಅವ್ರು ಏನು ಯುದ್ಧಕ್ಕೆ ಪ್ರಿಪ್ರೇಷನ್ ಬೇಕೋ ಅವೆಲ್ಲ ಮಾಡ್ಕೊಳ್ಳುವಂತ ಚಾನ್ಸ್ ಇರುತ್ತೆ. ಸೊ ಇನ್ಮುಂದೆ ಆ ಥರ ಏನಿರೋದಿಲ್ಲ. ಇವಾಗ ಎಲ್ಲ ಪಕ್ಷಗಳ ಸರ್ವ ಪಕ್ಷಗಳ ಸಭೆ ಕರಿಬೇಕು, ಅಥವಾ ಮೇಯ್ನಾಗಿ ಎಲ್ಲ ಇದು ರಕ್ಷಣಾ ಮಿನಿಸ್ಟರ್ ಜೊತೆ, ಫಾರಿನ್ ಎಕ್ಸ್ಚೇಂಜ್ ಮಿನಿಸ್ಟರ್ ಜೊತೆ, ಫೈನಾನ್ಸ್ ಮಿನಿಸ್ಟರ್ ಜೊತೆ, ಮತ್ತು ಅಜಿತ್ ದೋವಲ್ ಅವ್ರ ಜೊತೆ ಎಲ್ಲರ ಜೊತೆ ಮೀಟಿಂಗ್ ಮಾಡಿ, ಅದಾದ ನಂತರ ಆರ್ಮಿ ಅವ್ರ ಜೊತೆ ಮೀಟಿಂಗ್ ಮಾಡಿ, ಆಮೇಲೆ ನೀವೇನಾದರೂ ತೊಗೊಳ್ಳಿ ಅಂತ ಬಿಟ್ಟು ಇಷ್ಟು ದಿನ ಡಿಸಿಷನ್ ಅನ್ನೋದು ಇತ್ತು. ನಾವು ಲಾಸ್ಟ್ ಯಾವುದೇ ಆಪ್ರೇಷನ್ಸ್ ನೋಡಿಕೊಂಡ್ರು ಕೂಡ ಇದೇ ಪ್ರೊಸೀಜರನ್ನು ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇನ್ನು ಮುಂದೆ ಆ ಥರ ಏನೂ ಆಗಲ್ಲ. ಜಸ್ಟ್ ಅವರು ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರ ಆ್ಯಕ್ಟ್ ಆಫ್ ವಾರ್ ಅಂದರೆ, ಇವಾಗ ನಾನು ಹೇಳಿದ್ನಲ್ವಾ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಚೀನಾ ಅವರು ಏನಾದರೂ ವೆಪನನ್ನು ಯೂಸ್ ಮಾಡಿದ್ರೆ ನಾವು ವಾರ್ ಅಂತ ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ಇನ್ಮೇಲೆ ಪಾಕಿಸ್ತಾನ್ ಕಡೆಯಿಂದ ಯಾವುದೇ ಒಂದು ಟೆರರಿಸ್ಟ್ ಅಟ್ಯಾಕ್ ಆದರೂ ಕೂಡ ಆ್ಯಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಂಜಿಂದರ್ ಸಿಂಗ್ ಅವರು ಆಫೀಸರು, ಆರ್ಮಿ ಆಫೀಸರು, ಲೆಫ್ಟಿನೆಂಟ್ ಜನರಲ್ಲು, ಅವರು ಕೂಡ ಇವತ್ತು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೊಂದೇನು ಚೇಂಜಸ್ ಗೊತ್ತಾ, ಇಷ್ಟು ದಿನ ಆರ್ಮಿ ಟ್ರೈನಿಂಗ್ ಅನ್ನೋದು ಬೆಳಗ್ಗೆ ಆಗ್ತಿತ್ತು, ಆದರೆ ಇನ್ನು ಮುಂದೆ 70% ಕೂಡ ಸಂಜೆ ಅಂದರೆ ನೈಟ್ ಆಗುವಂಥ ಚಾನ್ಸ್ ಇರುತ್ತೆ. ಏನಕ್ಕಂದರೆ ಟೆರರಿಸ್ಟ್ಗಳು ನೈಟ್ ಟೈಮೇ ಒಳಗಡೆ ಬರುವಂಥದ್ದು ಜಾಸ್ತಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದ್ರ ಜೊತೆ ಇನ್ನು ಮುಂದೆ ಏನು ವೆಯ್ಟೇ ಮಾಡೋಗಿಲ್ಲ. ಇವಾಗ ಅವರು ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರ ಆ್ಯಕ್ಟ್ ಆಫ್ ವಾರ್, ಡೈರೆಕ್ಟ್ ಯುದ್ಧನೇ. ಇವಾಗ ಲಾಸ್ಟ್ ಟೈಮ್ ಹೆಂಗೆ 10-15 ದಿನ ವೆಯ್ಟ್ ಮಾಡಿದ್ವು, ಆ ಥರ ಏನಿಲ್ಲ. ಇವಾಗ ಅವರು ಬೆಳಗ್ಗೆ ಅಟ್ಯಾಕ್ ಮಾಡಿದ್ರು ಅನ್ಕೊಳ್ಳಿ, ನಾವು ಸಾಯಂಕಾಲ ಯುದ್ಧ ಮಾಡ್ಬೋದು, ಅಥವಾ ಸಾಯಂಕಾಲ ಮಿಸೈಲ್ಗಳು ಹಾಕ್ಬೋದು. ಅದು ಅಲ್ದಿರ ಈ ಸಲ ಎಷ್ಟು ಟೆಕ್ನಾಲಜಿಯನ್ನು ಹೊಂದಿದ್ದೀವಿ ಅಂದರೆ, ಏನಂದರೆ ಇವಾಗ ಪಾಕಿಸ್ತಾನ್ ಕಂಪ್ಲೀಟ್ ಎಲ್ಲಿ ಟೆರರಿಸ್ಟ್ ಕ್ಯಾಂಪ್ಸ್ ಇದೆ, ಅಥವಾ ಯಾವ ಕಡೆಯಿಂದ ಅಟ್ಯಾಕ್ ಆಗುತ್ತೆ, ಅಥವಾ ಏನು ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಅಪ್ಪಿ ಬೈ ಮಿಸ್ ಆಗಿ ಏನಾದರೂ ಅಟ್ಯಾಕ್ ಆದರೂ ಕೂಡ ಅದು ಎಲ್ಲಿಂದ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಯುವಂಥ ಇಂಟೆಲಿಜೆನ್ಸನ್ನು ಇವತ್ತು ನಮ್ಮ ಭಾರತ ಅಷ್ಟು ಮುಂದುವರಿತಿದೆ ಅಂತ ಹೇಳ್ಬೋದು. ಸೊ ಇನ್ನು ಮುಂದೆ ಪಾಕಿಸ್ತಾನ ಅವ್ರು ಏನೇ ಮಾಡಿದ್ರು ಕೂಡ ಅದರ ಶಿಕ್ಷೆ ಅನ್ನೋದು, ಅಂದರೆ ಮಕ್ಕಳು ಶಿಕ್ಷೆ ಮಾಡಿದ್ರೆ ಅವ್ರ ತಂದೆ ತಾಯಿಗೆ, ಮಕ್ಕಳು ತಪ್ಪು ಮಾಡಿದ್ರೆ ಅವ್ರ ತಂದೆ ತಾಯಿಗೆ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾರಲ್ವಾ, ಆ ರೀತಿ ಇನ್ಮೇಲೆ ಏನಾದರೂ ಪಾಕಿಸ್ತಾನ್ ಟೆರರಿಸ್ಟ್ ಏನಾದರೂ ಅಟ್ಯಾಕ್ ಮಾಡಿದ್ರೆ ಇಟ್ಸ್ ಎ ಕ್ಲಿಯರ್ ಆ್ಯಕ್ಟ್ ಆಫ್ ವಾರ್. ಸೊ ಪಾಕಿಸ್ತಾನ ಮೇಲೆ ಏಕಾಏಕಿ ಯುದ್ಧ ಮಾಡ್ತೀವಿ. ಸೊ ಇದು ಕ್ಲಿಯರ್ ಆಗಿ ವಾರ್ ಆಗಿ ಡಿಕ್ಲೇರ್ ಆಗುತ್ತೆ. ಸೊ ಪಾಕಿಸ್ತಾನ ಆರ್ಮಿ ಕೂಡ ಇನ್ನು ಮುಂದೆ ಇದಕ್ಕೆ ಭಯ ಬೀಳುತ್ತೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಈ ಡಿಸಿಷನ್, ಇಷ್ಟು ಡೇರೆಸ್ಟ್ ಡಿಸಿಷನ್ ಅನ್ನ ಹಿಂದೆ ಯಾರು ಕೂಡ ತಗೊಂಡಿರಲಿಲ್ಲ. ಇನ್ನು ಮುಂದೆ ಎಲ್ಲ ಸರ್ವ ಪಕ್ಷಗಳ ಸಭೆ ಆಗಲಿ, ಅಥವಾ ಮೋದಿ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಏನಿಲ್ಲ. ಆರ್ಮಿ ಕೈಯಲ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಅವ್ರೇನಾದರೂ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರ ಇಮಿಡಿಯೇಟ್ ವಾರ್, ಲೈಕ್ ಇಮಿಡಿಯೇಟ್ ಆಗಿ ನಾವು ಮಿಸೈಲ್ ಅಟ್ಯಾಕ್ ಮಾಡ್ಬೋದು, ಅಥವಾ ನಾವು ಏನು ಆರ್ಮಿ ಅವ್ರ ಹತ್ರ ಇಂಡಿಪೆಂಡೆನ್ಸ್ ಅನ್ನೋದಿರುತ್ತೆ. ಸೊ ಇದು ತುಂಬ ಅಂದರೆ ತುಂಬ ಒಳ್ಳೆ ನಿರ್ಧಾರ ಅಂತ ಹೇಳ್ಬೋದು ಭಾರತದ ಸೆಕ್ಯೂರಿಟಿ ವೈಸು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ.